ನಮಸ್ತೆ ವೀಕ್ಷಕರೇ, ಇವಾಗ ನಾನು ಮಜ್ಜಿಗೆ ಸಾರು ಮಾಡ್ತೀನಿ. ಈ ಮಜ್ಜಿಗೆ ಸಾರಿಗೆ ಇಲ್ಲಿ ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಪುಟಾಣಿ ಹಾಕಿ ನಾನು ರುಬ್ಬಿಟ್ಟಂಥ ಪೇಸ್ಟನ್ನು ಈ ಮಜ್ಜಿಗೆಗೆ ಸೇರಿಸ್ತೀನಿ. ಇದನ್ನ ಸೇರಿಸ್ಕೊತೀನಿ. ಇದಕ್ಕೆ ಎರಡು ಸ್ಪೂನು ಅಷ್ಟು ಉಪ್ಪನ್ನ ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿದೆ. ಈ ಥರ ಇದನ್ನು ನಾನು ಏನು ಮಾಡ್ತೀನಿ, ರೆಡಿ ಮಾಡಿ ಇಟ್ಕೊಂಡೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ. ಈ ಥರ ಇವಾಗ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡೆ. ಈಗ ಏನು ಮಾಡ್ತೀನಿ ಅಂದರೆ, ಈ ಡಬರಿ ತಗೊಂಡು ಕಾಯಕ್ಕೆ ಇಟ್ಕೊತೀನಿ. ಇದನ್ನು ಇದು ಸ್ಟೀಲಿನ ಡಬರಿ ಲಘುನ ಕಾಯ್ತೈತಿ. ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಬಿಡ್ತೀನಿ. ಒಂದು ಟೀ ಸ್ಪೂನು ಸಾಸಿವೆ ಕಾಳನ್ನ ಹಾಕಿದೆ. ಒಂದೆಳೆ ಕರಿಬೇವು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಸರ ಇದು ರೆಡಿ ಆದಮೇಲೆ ಈ ಮಜ್ಜಿಗೆನ ಇದಕ್ಕೆ ನಾನು ಇವಾಗ ಹೆಚ್ಚಿಟ್ಟಂತ ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತೀನಿ ವೀಕ್ಷಕರೇ. ಇವಾಗ ಹಸಿ ಅಂಬ್ರ ರೆಡಿ ಆಯಿತು. ಹಸಿ ಅಂಬ್ರ ಅಂತ ಕರೀತಾರೆ, ಹಸಿ ಅಂಬ್ರ ಅಂತಲೂ ಕರೀತಾರೆ, ಮಜ್ಜಿಗೆ ಒಗ್ಗರಣೆ ಹಾಕೋದು ಅಂತಲೂ ಕರೀತಾರೆ. ಇದು ಮಜ್ಜಿಗೆ ಸಾರಲ್ಲ, ಮಜ್ಜಿಗೆ ಸಾರು ಆದರೆ ಅದನ್ನು ಕುದಿಸ್ಬೇಕು. ಆದರೆ ಇದು ಹಸಿ ಅಂಬ್ರ. ಇದನ್ನು ಈ ಥರ ನಾವು ರೆಡಿನ ಮಾಡ್ಕೊಂಡಿವಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.